ಹಾಯ್ ಹಲೋ ನಮಸ್ತೆ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕ್ಲೌಡ್ ಕಿಚನ್ ಮನೆ ಸ್ವಾದ. ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿರ್ತೀರಾ, ಇದು ಪ್ಲೇಟ್ ಸೀಮಂತ ಫಂಕ್ಷನ್ಗೆ ಗಿಫ್ಟ್ ಕೊಡೋದಕ್ಕೆ ಅಂತ ಪ್ಲೇಟಿಂಗ್ ರೆಡಿ ಮಾಡಿಸ್ಕೊಂಡಿದ್ರು. ಇದು ಫುಲ್ಲು ಪ್ಲೇಟಿಂಗ್ ಅಲ್ಲ, ಇವರು ಜಸ್ಟ್ ಗಿಫ್ಟ್ ಕೊಡೋದಕ್ಕೆ ಅಂತ ಒಂದು 4 ಥರ ಐಟಮ್ಸ್ನ ಈ ಥರ ಪ್ಲೇಟಿಂಗ್ ಮಾಡಿಕೊಡಿ ಅಂತ ಕೇಳಿದರು. ಅದರಲ್ಲಿ 1/2 kg ಬೂಂದಿ ಲಾಡು ಕೂಡ ಇತ್ತು. ನಾನು ಬೂಂದಿ ಲಾಡು ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೆ, ನಿಮಗೂ ಎಲ್ಲರಿಗೂ ತಿಳಿಸ್ಕೊಡ್ಬೋದು, ಮನೇಲಿ ಮಾಡ್ಕೊಳ್ಳೋರು ಮಾಡ್ಕೋಬೋದು, ಇಲ್ಲ ಅಂತಂದರೆ ಬಿಸ್ನೆಸ್ ಮಾಡೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಈಗ ಮೆಷರ್ಮೆಂಟ್ಸ್ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. 1/4 kg ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಆಮೇಲೆ 1/2 kg ತಕ್ಕರೆ ತೊಗೊಂಡಿದ್ದೀನಿ. ನೀವೇನಾದರೂ ಕಪ್ ಯೂಸ್ ಮಾಡ್ತೀರಾ, ಮೆಷರ್ಮೆಂಟ್ ಟೂಲ್ ಇಲ್ಲ ಅಂತಂದರೆ ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಕಡಲೆ ಹಿಟ್ಟು, 1/2 kg 4 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡ್ರೆ 1 kg ಆಗೋಷ್ಟು ಬೂಂದಿ ಲಾಡುನ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಯಾವ ಕಪ್ಪಲ್ಲಿ ಅಳತೆ ಮಾಡ್ಕೊತೀರಾ ಸೇಮ್ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟಿಗೆ 2 ಕಪ್ ಆಗೋಷ್ಟು ಸಕ್ಕರೆ ತೊಗೊಳ್ಳಿ. ಈಗ ನೀಟಾಗಿ ಜರಡೆ ಇಟ್ಕೊಂಡಿರೋ ಕಡಲೆ ಹಿಟ್ಟಿಗೆ ನಾನು 1 ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಕೆಲವೊಬ್ಬರು ಸೋಡಾನ ಕೂಡ ಯೂಸ್ ಮಾಡ್ತಾರೆ, ಅದನ್ನು ಕಡಿಮೆ ಕ್ವಾಂಟಿಟಿನಲ್ಲಿ ಹಾಕೋತಾರೆ, 1 ಚಿಟಿಕೆ ಅಷ್ಟು. ನಾವೀಗ ಮಾಡ್ತಿರೋದೇ ಕಡಿಮೆ ಕ್ವಾಂಟಿಟಿ ಲಾಡು ಆಗಿರೋದ್ರಿಂದ ನಾನು ಸೋಡಾನ ಸ್ಕಿಪ್ ಮಾಡಿದ್ದೀನಿ, ಹಾಕಿಲ್ಲ. ಜಾಸ್ತಿ ಮಾಡ್ಕೊಳ್ಳೋರು ಒಂದು ಸ್ವಲ್ಪ 1/4 ಸ್ಪೂನಷ್ಟು ಸೋಡಾ ಹಾಕ್ಕೊತಾರೆ. ನಾವೀಗ ಜಸ್ಟ್ 1 kg ಆಗಿರೋಷ್ಟು ಮಾಡ್ತಾ ಇರೋದ್ರಿಂದ ನಾನು ಸೋಡಾನ ಸ್ಕಿಪ್ ಮಾಡಿದ್ದೀನಿ. ಈಗ ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಯಾಕಂದರೆ ಗಂಟಾದರೆ ಅದನ್ನು ಒಡೆಯೋದಕ್ಕೆ ಈಸಿ ಇರುತ್ತೆ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ. ಅದಾದಮೇಲೆ ಗಟ್ಟಿಯಾಗಿ ಚೆನ್ನಾಗಿ ಕಲಿಸ್ಕೊಂಡು ಗಂಟಿಲ್ದೇ ಇರೋ ಥರ ಕಲಿಸ್ಕೊಂಡು ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೊಬೋದು. ಈಗ ವಿಡಿಯೋದಲ್ಲಿ ತೋರಿಸ್ತಿರೋ ಥರ ದೋಸೆ ಹಿಟ್ಟಿನ ಅದಕ್ಕೆ ಕನ್ಸಿಸ್ಟೆನ್ಸಿನ ಇಟ್ಕೋಬೇಕು. ಈ ಥರ ತೆಳ್ಳಗೆ ದೋಸೆ ಹಿಟ್ಟಿನ ಅದಕ್ಕಿರಬೇಕು. ಅದಾದಮೇಲೆ ಕಲಸಿಟ್ಕೊಂಡಿದ್ದಾದಮೇಲೆ ಬಾಣಲಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಕ್ಕೆ ಬಿಡಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಬೂಂದಿನ ಹಾಕಬೇಕಾಗುತ್ತೆ. ಎಣ್ಣೆ ಕಾದಿಲ್ಲ ಅಂದರೆ ಬೂಂದಿ ಚೆನ್ನಾಗಿ ಬರಲ್ಲ. ಮೊದಲಿಗೆ ಒಂದೆರಡು ಡ್ರಾಪ್ ಹಾಕಿ ನೋಡಿ, ಚೆನ್ನಾಗಿ ಬೂಂದಿ ಬರ್ತಿದೆ ಅಂತಂದಾಗ ನೀವು ನೀಟಾಗಿ ಬೂಂದಿ ಮಾಡ್ಕೋಬೋದು. ಈಗ ನಾನು ಇಲ್ಲಿ ತೋರಿಸ್ತಿರೋ ಥರ ನಿಮ್ಮ ಮನೇಲಿ ಏನಾದರೂ ಸೋಸು ಅಂತ ಇದು ಬಟ್ಲಿದ್ರೆ ಅದರಲ್ಲಿ ಹಾಕ್ಕೊಂಡು ಬೂಂದಿನ ಮಾಡ್ಕೋಬೋದು. ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾವು ಇದರಲ್ಲೇ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದ್ದಾವೆ. ನಿಮ್ಗೇನಾದರೂ ಅಟ್ಯಾಚ್ಮೆಂಟ್ಸ್ ಬಂದು ತೋಕೆ ಥರ ಬಂತು ಬೂಂದಿ ಅಂತಂದರೆ ಸ್ವಲ್ಪ ಬಾಣಲಿಗೆ ಹತ್ರ ಇಟ್ಕೊಂಡು ಹಾಕ್ಕೊಳ್ಳಿ, ನೀಟಾಗಿ ಬರುತ್ತೆ. ಇದರಲ್ಲಿಯೂ ಅಷ್ಟೇ, ನಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಇದು ಬಂತು, ಅದಾದಮೇಲೆ ಬಾಣಲಿಗೆ ಹತ್ರ ಇಟ್ಕೊಂಡು ಹಾಕ್ಕೊಂಡಿದ್ದಕ್ಕೆ ನೀಟಾಗಿ ರೌಂಡಾಗಿ ಬಂತು ಬೂಂದಿ ಎಲ್ಲನೂ. ಈಗ ತೇಲ್ಸ್ಕೋಬೇಕಾದ್ರೆ ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು ಬೂಂದಿ. ಹೊರಗಡೆ ಲೇಯರ್ಸ್ ಕ್ರಿಸ್ಪಿ ಆಗಿದ್ರೆ ಸಾಕು, ಒಳಗಡೆ ಸಾಫ್ಟ್ ಆಗಿರಬೇಕು, ಆವಾಗಲೇ ಸ್ವೀಟ್ ಬೂಂದಿ ಚೆನ್ನಾಗಿ ಬರೋದು. ಇಲ್ಲಾಂದರೆ ಅದು ಖಾರ ಬೂಂದಿ ಥರ ಫುಲ್ಲು ಹಾರ್ಡ್ ಆಗಿಬಿಡುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಖಾರ ಬೂಂದಿ ಸ್ವಲ್ಪ ಕ್ರಿಸ್ಪಿ ಆಗಿರಬೇಕಲ್ವ, ಸ್ವೀಟ್ ಬೂಂದಿ ಸ್ವಲ್ಪ ಸಾಫ್ಟ್ ಆಗಬೇಕು ಸಕ್ಕರೆ ಪಾಕದಲ್ಲಿ ನಿಂದು. ಸೊ ಜಾಸ್ತಿ ಕ್ರಿಸ್ಪಿ ಆಗಿರೋ ಥರ ತೆಗಿಬೇಡಿ, ಸ್ವಲ್ಪ ಔಟರ್ ಲೇಯರ್ ಮಾತ್ರ ಕ್ರಿಸ್ಪಿ ಆಗಿದ್ದು ಒಳಗಡೆ ಸಾಫ್ಟ್ ಇದ್ದರೆ ಚೆನ್ನಾಗಿ ಬರುತ್ತೆ. ಈಗ ಸಕ್ಕರೆನ ತೂಕ ಇದ್ವಲ್ಲ ಅದನ್ನು ಸಕ್ಕರೆನ ಹಾಕಿ ಅದಕ್ಕೆ ಸಕ್ಕರೆ ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಅದಾದಮೇಲೆ ಪಾಕ ಬಂದು ಒಂದೆಳೆ ಪಾಕ ಬರಬೇಕು. ಸ್ವಲ್ಪ ಒಂದೆಳೆ ಬರ್ತಿದ್ದಂಗೆ ನೀವು ಸ್ಟವ್ ಆಫ್ ಮಾಡ್ಕೊಬೋದು. ಜಾಸ್ತಿ ಏನು ಪಾಕ ಬರೋ ಅವಶ್ಯಕತೆ ಇಲ್ಲ, ಒಂದೆಳೆ ಸ್ವಲ್ಪ ಬರ್ತಿದ್ದಂಗೆ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಅದಾದಮೇಲೆ ನಾನು ಇಲ್ಲಿ ದ್ರಾಕ್ಷಿ ಗೋಡಂಬಿನ ತೇಲ್ಸ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ನಿಮ್ಗೆ ಏನೇನು ಇಷ್ಟ ಅದನ್ನು ಹಾಕ್ಕೊಂಡು ತೇಲ್ಸ್ಕೊಬೋದು. ನಾನಿಲ್ಲಿ ದ್ರಾಕ್ಷಿ ಗೋಡಂಬಿನ ಬಳಸಿದ್ದೀನಿ. ಇದನ್ನು ತೇಲ್ಸ್ಕೊಂಡಿದ್ದಾದಮೇಲೆ ಬೂಂದಿ ನಾವು ಇಲ್ಲಿ ತೇಲ್ಸಿಟ್ಕೊಂಡಿದ್ದೀವಲ್ಲ ಅದರಲ್ಲಿ 1-2 ಹಿಡಿಯೋಷ್ಟು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಜಾಸ್ತಿ ಗ್ರೈಂಡ್ ಮಾಡೋದು ಬೇಕಾಗಿಲ್ಲ, ಸ್ವಲ್ಪ ತರಿಯಾಗಿ ಸ್ವಲ್ಪ 1 ಸುತ್ತು ಆಗೋಷ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸಕ್ಕರೆ ಪಾಕಕ್ಕೆ ನಾನು ಸ್ವಲ್ಪ ಪಚ್ಚಕರ್ಪೂರ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡಿಕೊಂಡು ಬೂಂದಿ ತೇಲ್ಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಗ್ರೈಂಡ್ ಮಾಡಿರೋವಂಥ ಬೂಂದಿನ ಕೂಡ ಇದರೊಳಗಡೆ ಹಾಕಿ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡಬೇಕು. ಚೆನ್ನಾಗಿ ಅದು ಪಾಕ ಎಲ್ಲನೂ ಎಳ್ಕೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ. ಒಂದು 5 to 10 ಮಿನಿಟ್ಸ್ ಬಿಡಿ. ಆದರೆ ಸ್ವಲ್ಪ ಚೆಕ್ ಮಾಡ್ಕೋತಾ ಇರಿ, ಬೂಂದಿ ಫುಲ್ಲು ಗಟ್ಟಿಯಾಗಿ ಬಿಡಬೇಡಿ. ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ, ಇಲ್ಲಾಂದರೆ ಫುಲ್ ಬಿಟ್ಬಿಟ್ರೆ ಸ್ವೀಟ್ ಬೂಂದಿ ಥರ ಬಿಡಿ ಆಗಿಬಿಡುತ್ತೆ, ಲಾಡು ಕಟ್ಟೋಕ್ಕೆ ಆಗೋದಿಲ್ಲ. ಸ್ವಲ್ಪ ಬಿಸಿಯಾಗಿರುವಾಗಲೇ ಲಾಡು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ ನಾವಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಲಾಡು ಕಟ್ಕೋಬೇಕು. ಸ್ವಲ್ಪ ಬಿಸಿಯಾಗಿದ್ದಾಗಲೇ ಮಾಡ್ಕೋಬೇಕು. ಈ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಸಿಂಪಲ್ಲಾಗಿ ಬೂಂದಿ ಲಾಡುನ ಮಾಡ್ಕೋಬೋದು. ನೀವೇನಾದ್ರು ಮನೇಲಿ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ, ಸ್ವಲ್ಪ ಬಲ್ಕ್ ಕ್ವಾಂಟಿಟಿ ಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಬಲ್ಕ್ ಕ್ವಾಂಟಿಟಿನಲ್ಲಿ ಕಳಿಸ್ಕೊಡ್ತೀವಿ. ಸ್ವೀಟ್ ಬೂಂದಿ ಆದರೂ ಸರಿ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.